ನೋಡಿ, ಜೈಲಲ್ಲಿ ದರ್ಶನ್ ವಿಡಿಯೋ ಕಾಲ್ ಪ್ರಕರಣ ಬೆಳಕಿಗೆ ಬಂದ ನಂತರ ಸಾಕಷ್ಟು ಚರ್ಚೆಗಳು ಉದ್ಭವ ಆಗಿತ್ತು. ಇದೀಗ ಈ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಏನದು ಟ್ವಿಸ್ಟ್? ಡೀಟೇಲ್ಸ್ ಬರ್ತಾ ಇದೆ ನೋಡಿ. ದರ್ಶನ್ ತಮ್ಮ ಆಪ್ತರು ಹಾಗೆಯೇ ತಮ್ಮ ಫಿಲ್ಮ್ ಪ್ರೊಡ್ಯೂಸರ್ಸ್ಗಳಿಗೆ ಕಾಲ್ ಮಾಡಿದ್ರ ಹಾಗಾದ್ರೆ ಅನ್ನುವಂಥ ಪ್ರಶ್ನೆ ಉದ್ಭವಿಸ್ತಾ ಇದೆ ನೋಡಿ. ಅದಕ್ಕೆ ಪೂರಕವಾದಂತಹ ಕೆಲವೊಂದಿಷ್ಟು ಅಂಶಗಳು ಕೂಡ ರಿವೀಲ್ ಆಗ್ತಾ ಇದ್ದಾವೆ. 50ಕ್ಕೂ ಹೆಚ್ಚು ಜನರಿಗೆ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಕರೆ ಮಾಡಿರುವಂತಹ ಶಂಕೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಪರಪ್ಪನ ಅಗ್ರಹಾರ ಸೆಲ್ನಿಂದಲೇ ಆಪ್ತರಿಗೆ ದಚ್ಚು ಕಾಲ್ ಮಾಡಿದ್ರ ಹಾಗಾದ್ರೆ? ಖಾಕಿ ತನಿಖೆಯ ವೇಳೆ ಸ್ಫೋಟಕ ಮಾಹಿತಿಯನ್ನ ಆರೋಪಿ ಧರ್ಮ ಬಿಚ್ಚಿಟ್ಟಿದ್ದಾನಂತೆ. ವಿಡಿಯೋ ಕಾಲ್ನಲ್ಲಿದ್ದ ಧರ್ಮನಿಂದ ಈ ಒಂದು ಮಾಹಿತಿ ರಿವೀಲ್ ಆಗಿದೆ. ವಿಸ್ತಾರ ನ್ಯೂಸ್ನಲ್ಲಿ ವಿಡಿಯೋ ಕಾಲ್ ಕಹಾನಿಯ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಯಾವಾಗ ನೀವು ನೋಡ್ತಾ ಇರುವಂತಹ ಈ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಯಿತು, ಪ್ರತ್ಯೇಕ FIRಗಳನ್ನ ದಾಖಲು ಮಾಡಿಕೊಳ್ಳಾಯಿತು. ಪ್ರಮುಖ 3 FIR, ಈ ಫೋಟೋ, ಆಮೇಲೆ ವಿಡಿಯೋ ಕಾಲು, ಮತ್ತೊಂದು ಕಡೆ ಬೇಕರಿ ರಘು ಜೊತೆಗೆ ಹಾಸಿಗೆ ಮೇಲೆ ಕೂತ್ಕೊಂಡು ಮಾತನಾಡುವಂತಹ ಮೊಬೈಲ್ ಇಟ್ಕೊಂಡು ನೋಡ್ತಾ ಇರುವಂತಹ ಫೋಟೋ ವೈರಲ್ ಆದ ಮೇಲೆ 3 FIR ಅನ್ನು ದಾಖಲು ಮಾಡಲಾಯಿತು. ಆ 3 FIRನ ತನಿಖೆ ಕೂಡ ಚುರುಕುಗೊಳ್ಳಾಯಿತು. ಸೊ ಈ ತನಿಖೆಯನ್ನು ಕೈಗೆತ್ತಿಕೊಂಡ ಪೊಲೀಸರಿಗೆ ಹಲವು ಮಾಹಿತಿಗಳು ರಿವೀಲ್ ಆಗ್ತಾ ಇದ್ದಾರೆ. ಏನಂತಂದ್ರೆ ಕೇವಲ ಈ ಒಂದು ವಿಡಿಯೋ ಕಾಲ್ ಅಷ್ಟೇ ಅಲ್ಲ, ತುಂಬಾ ಜನಕ್ಕೆ ಕಾಲ್ ಮಾಡಿದ್ರು ದರ್ಶನ್ ಅನ್ನೋದು ನೋಡಿ. ಪರಪ್ಪನ ಅಗ್ರಹಾರ ರಾಜಾತಿಥ್ಯ ಸಂಬಂಧ 3 FIRಗಳನ್ನ ಈಗಾಗಲೇ ದಾಖಲು ಮಾಡಿಕೊಳ್ಳಲಾಗಿದೆ. ವಿಚಾರಣೆಯನ್ನು ತೀವ್ರಗೊಳಿಸಿದ್ದಾರೆ. ಧರ್ಮನ ತೀವ್ರ ವಿಚಾರಣೆಯ ಸಂದರ್ಭದಲ್ಲಿ ಅಸಲಿ ಸಂಗತಿಗಳು ಬೆಳಕಿಗೆ ಬರ್ತಾ ಇದ್ದಾವೆ. ರಾಜಾತಿಥ್ಯದ 2 FIRಗಳಲ್ಲೂ ದರ್ಶನ್ ಪ್ರಮುಖ ಆರೋಪಿ. 50 ಜನಕ್ಕಿಂತ ಹೆಚ್ಚು ಜನರಿಗೆ ಈ ಏಟು ದರ್ಶನ್ ಕರೆ ಮಾಡಿದ್ರಂತೆ. ಈ ಕೊಲೆ ಕೇಸಲ್ಲಿ ಸಾಕ್ಷ್ಯನಾಶ ಪ್ರಭಾವವನ್ನ ಬಳಕೆ ಮಾಡಿಕೊಳ್ಳುವಂತಹ ಸಾಧ್ಯತೆಯ ಹಿನ್ನೆಲೆಯಲ್ಲಿ ಯಾರ್ಯಾರು ಕಾಲ್ ಮಾಡಿದ್ರು ಅನ್ನೋದರ ಬಗ್ಗೆ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ರಾಜಾತಿಥ್ಯ ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಂತೆ ಮೊಬೈಲನ್ನು ನಾಶಪಡಿಸಲಾಗುತ್ತೆ. ಹೀಗಾಗಿ ವಿಡಿಯೋ ಕಾಲ್ ಮಾಡೋದಕ್ಕೆ ಬಳಸಿದಂತಹ ಮೊಬೈಲ್ಗಾಗಿ ಖಾಕಿ ಸರ್ಚ್ ಮಾಡ್ತಾ ಇದೆ. ಜೊತೆಗೆ ಮತ್ತೊಂದು ಕಡೆ ನಕಲಿ ಸಿಮ್ಗಳನ್ನು ಪಡ್ಕೊಂಡು ಡಾಟಾವನ್ನು ರಿಟ್ರೀವ್ ಮಾಡೋದಕ್ಕೂ ಕೂಡ ಪೊಲೀಸರು ಪ್ಲಾನ್ ಅನ್ನು ಮಾಡ್ಕೊಳ್ತಾ ಇದ್ದಾರೆ. ಸೊ ಅಲ್ಲಿಗೆ ಓವರ್ ಆಗಿ 3 FIRನಲ್ಲಿ 2 FIRನಲ್ಲಿ ಪ್ರಮುಖ ಆರೋಪಿ ಅಂದರೆ A1 ಇದೇ ದರ್ಶನ್. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಅಭಿಷೇಕ್, ಈ ಪ್ರಕರಣ ಯಾವಾಗ ಬೆಳಕಿಗೆ ಬಂತು ಅಂದರೆ ಫೋಟೋಸ್ಗಳು, ವಿಡಿಯೋ ಕಾಲು ವೈರಲ್ ಆಯಿತು, ಅದೆಲ್ಲ ನೋಡಿದಂತಹ ಸಂದರ್ಭದಲ್ಲಿ ಜೈಲಲ್ಲಿ ಎಲ್ಲವೂ ಸಿಗುತ್ತೆ ಅನ್ನೋದು ಆಬ್ವಿಯಸ್ಲಿ ಎಲ್ರಿಗೂ ಕೂಡ ಗೊತ್ತಾಗೋಗಿದೆ. ಸೊ ತನಿಖೆ ಯಾವ ರೀತಿ ಸಾಗ್ತಾ ಇದೆ, ದರ್ಶನ್ಗೆ ಯಾವ ರೀತಿ ಈ ಒಂದು ಕೇಸ್ ಉರುಳಾಗಬಹುದು ಅಂತ? ದರ್ಶನ್ ಇರುವಂತಹ ಸೆಲ್ನ ಪಕ್ಕದಲ್ಲಿಯೇ ಧರ್ಮ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ, ಅಂದರೆ ರೌಡಿ ಶೀಟರ್ ಏನಿದ್ದಾನೆ, ಆತ ಇರುವಂತಹ ಕಾರಣದಿಂದಾಗಿ ಆಗಾಗ ಆತನಿಗೆ ಮೊಬೈಲನ್ನು ಕೊಡ್ತಾ ಇದ್ದ ಅಂತ ಹೇಳಿ ಕೆಲವೊಂದು ವಿಚಾರಗಳನ್ನು ಧರ್ಮ ಏನಿದ್ದಾನೆ ಆತ ಪೊಲೀಸರ ಮುಂದೆ ಬಿಚ್ಚಿಟ್ಟಿದ್ದಾನೆ ಅಂತಲೇ ಹೇಳ್ಬೋದಾಗಿದೆ. ಅಂದರೆ ಈಗ ವೈರಲ್ ಆಗಿರೋದು ಒಂದು ವಿಡಿಯೋ ಮಾತ್ರ, ಅದು ಸತ್ಯ ಅನ್ನುವಂತಹ ವ್ಯಕ್ತಿಯ ಜೊತೆ ಮಾತನಾಡುವಂತಹ ಒಂದು ವಿಡಿಯೋ ಆಗಿದೆ. ಆದರೆ 50ಕ್ಕೂ ಹೆಚ್ಚು ಕರೆಗಳು ಔಟ್ ಗೋಯಿಂಗ್ ಹೋಗಿದೆ ಅಂದರೆ ವಿಡಿಯೋ ಕಾಲ್ ಮುಖಾಂತರ ಹೊರಗಡೆ ಮಾತನಾಡಿದ್ದಾರೆ ಅನ್ನುವಂತಹ ಒಂದು ವಿಚಾರಗಳು ಕೂಡ ಈಗ ಸದ್ಯದ ಮಟ್ಟಿಗೆ ಒಂದು ಎನ್ಕ್ವೈರಿ ವೇಳೆ ಗೊತ್ತಾಗ್ತಾ ಇದೆ ಅಂತಾನೆ ಹೇಳ್ಬೋದಾಗಿದೆ. ಧರ್ಮನನ್ನ ನಿರಂತರವಾಗಿ ಒಂದು ತನಿಖೆಯನ್ನು ಒಳಪಡಿಸ್ತಾರೆ. ಆತನ ಮೊಬೈಲನ್ನು ಕೂಡ ಈಗಾಗಲೇ ಡಿಸ್ಟ್ರಾಯ್ನ ಮಾಡಿದ್ದಾರೆ, ಅಂದರೆ ಅದನ್ನು ನಾಶಪಡಿಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಇಷ್ಟು ಆರೋಪ ಏನಿದೆ ಅಂದರೆ 50ಕ್ಕೂ ಹೆಚ್ಚು ಕರೆಗಳನ್ನು ಮಾಡಿದ್ದಾರೆ ಅನ್ನುವಂತಹ ಒಂದು ಆರೋಪಕ್ಕೆ ಅದಕ್ಕೆ ಬೇಕಾದಂತಹ ಪೂರಕ ಸಾಕ್ಷಿಗಳು ಕೂಡ ಬೇಕಾಗುತ್ತೆ. ಆ ಮೊಬೈಲ್ ಏನಿದೆ, ಆ ಮೊಬೈಲನ್ನು ಸಿಕ್ಕಿದಂತಹ ಸಂದರ್ಭದಲ್ಲಿ ವಾಟ್ಸಪ್ ಕಾಲ್ಗಳನ್ನು ರಿಟ್ರೀವ್ ಮಾಡಬಹುದು. ರಿಟ್ರೀವ್ ಮಾಡಿದ ಬಳಿಕ ಯಾರ್ಯಾರಿಗೆ ಕರೆಯನ್ನು ಹೋಗಿದೆ ಅಂದರೆ ಕರೆಯನ್ನು ಮಾಡಿದ್ದಾರೆ ಅನ್ನೋದು ವಿಚಾರಗಳು ಕೂಡ ಮುಂದಿನ ಹಂತದಲ್ಲಿ ಗೊತ್ತಾಗಲಿದೆ. ಆದರೆ ಅದೆಲ್ಲದಕ್ಕೂ ಆ ಮೊಬೈಲ್ ಮೊಬೈಲ್ ಸಿಗಬೇಕಾಗಿದೆ. ಆದರೆ ಧರ್ಮನನ್ನ ನಿರಂತರವಾಗಿ ಒಂದು ವಿಚಾರಣೆಯನ್ನು ಒಳಪಡಿಸಲಾಗಿದೆ. ಅಂದರೆ ಆತ ಹೇಳುವಂತಹ ಪ್ರಕಾರ ಮೊಬೈಲನ್ನು ನಾಶ ಮಾಡಿದ್ದಾನೆ ಅನ್ನುವಂಥದ್ದು ಪೊಲೀಸ್ ಮೂಲಗಳ ಮಾಹಿತಿಯಾಗಿದೆ. ಆದರೆ ನಿಜಕ್ಕೂ ಆತ ನಾಶ ಮಾಡಿದಾನ ಅಥವಾ ಬೇರೆಡೆ ಆತ ಎಲ್ಲಾದರೂ ಎಸೆದಿದ್ದಾನ ಅಥವಾ ಬೇರೆಯವರಿಗೆ ಒಂದು ಕೊಟ್ಟು ಇದನ್ನು ಮಾಡಿದಾನ, ನಾಶಪಡಿಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದಾನ ಅನ್ನುವಂಥದ್ದು ಕೂಡ ಮುಂದಿನ ಹಂತದ ತನಿಖೆಯಲ್ಲಿ ಗೊತ್ತಾಗಬೇಕಾಗಿದೆ. ಈಗ ಬೇಸಿಕ್ ಇನ್ವೆಸ್ಟಿಗೇಷನ್ ಅಲ್ಲಿ 50ಕ್ಕೂ ಹೆಚ್ಚು ಕರೆಗಳು ಹೋಗಿದೆ ಅನ್ನುವಂತಹ ವಿಚಾರಗಳು ಗೊತ್ತಾಗ್ತಾ ಇದೆ. ಇಲ್ಲಿ ಮೊಬೈಲ್ ನಾರ್ಮಲ್ ಕಾಲ್ ಆದರೆ CDR ಮುಖಾಂತರ ಒಂದು ಪತ್ತೆಯನ್ನು ಹಚ್ಚಬಹುದಾಗಿದೆ. ಯಾರಿಗೆ ಎಷ್ಟೆಷ್ಟು ಗಂಟೆಗಳ ಕಾಲ ಕಾಲ್ ಮಾಡಿದ್ದಾರೆ, ಯಾರ್ಯಾರಿಗೆ ಕರೆಯನ್ನು ಮಾಡಿದ್ದಾನೆ ಅನ್ನುವಂಥದ್ದು ಗೊತ್ತಾಗಿ ಬಿಡುತ್ತೆ. ಆದರೆ ವಾಟ್ಸಪ್ ಕಾಲ್ ಆಗಿರುವಂತಹ ಕಾರಣದಿಂದಾಗಿ ಒಂದಷ್ಟು ರಿಟ್ರೀವ್ ಮಾಡುವಂತಹ ಒಂದು ಕೆಲಸಗಳು ಕೂಡ ಆಗಬೇಕಾಗುತ್ತೆ. ಅದೆಲ್ಲವೂ ಸಿಮ್ ಕಾರ್ಡ್ನಿಂದ ಆಗಿರಬಹುದು, ಮತ್ತು ಇನ್ನಿತರ ವಸ್ತುಗಳು ಇದರಿಂದ ಆಗೋದಿಲ್ಲ. ಹೀಗಾಗಿ ಈ ರೀತಿಯಾಗಿ ಅಂದರೆ
ಹೊರಗಡೆ ಕರೆಯನ್ನ ಮಾಡಿ ತನ್ನ ಪ್ರಭಾವವನ್ನು ಬರೆಸಿ ಸಾಕ್ಷಿಗಳನ್ನು ನಾಶ ಮಾಡಿರುವಂತಹ ಸಾಧ್ಯತೆ, ಅಂದ್ರೆ ಒಂದು ಅನುಮಾನ ಏನಿದೆ ಆ ಅನುಮಾನ ಕೂಡ ಪೊಲೀಸರಿಗೂ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇದು ಕೂಡ ಒಂದು ಸಂಕಷ್ಟಕ್ಕೆ ಎದುರಾಗುವಂತಹ ಸಾಧ್ಯತೆ ಇದೆ. ಅಂದ್ರೆ ಅವರಿಗೆ ಜಾಮೀನು ಸಿಕ್ಕಿದಂತಹ ಸಂದರ್ಭದಲ್ಲಿ ಈ ಒಂದು ಅಂಶಗಳನ್ನು ಇಟ್ಟುಕೊಂಡು ಅಕಸ್ಮಾತ್ 50 ಕರೆಗಳನ್ನ ಮಾಡಿದ್ದಾರೆ ಅನ್ನೋದಕ್ಕೆ ಎವಿಡೆನ್ಸ್ ಸಿಕ್ಕಿದಂತಹ ಸಂದರ್ಭದಲ್ಲಿ ಆ ಎವಿಡೆನ್ಸ್ಗಳನ್ನು ಕೂಡ ಪೊಲೀಸರು ಅಂದ್ರೆ ಕೋರ್ಟ್ ಮುಂದೆ ಇಟ್ಟು ಈ ರೀತಿಯಾಗಿ ಕರೆಗಳನ್ನ ಮಾಡಿದರೆ ಸಾಕ್ಷಿಗಳನ್ನ ಬೆದರಿಕೆ ಹಾಕಿರುವಂತಹ ಶಂಕೆಗಳು ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಅವರಿಗೆ ಜಾಮೀನು ಸಿಗಬಾರ್ದು ಅನ್ನುವಂತಹ ಒಂದು ಅಂಶಗಳನ್ನು ಇಟ್ಟು ವಾದ ಮಾಡುವಂತಹ ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ. ಶರತ್, ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ಗಾಗಿ. ನೋಡಿ, ಓವರ್ ಆಲ್ ಆಗಿ ಹೇಳ್ಬೇಕಂದ್ರೆ ಈಗಷ್ಟೇ ಮಾಹಿತಿ ಕೊಡ್ತಾ ಇದ್ರಲ್ಲ ನಮ್ಮ ಪ್ರತಿನಿಧಿ ಅಭಿಷೇಕ್. ಸೊ ಇದು ಈ ಚಾರ್ಜ್ ಶೀಟ್ ಸಲ್ಲಿಕೆ ಆದಮೇಲೆ ವಿಚಾರಣೆಗೆ ಬಂದಂತಹ ಸಂದರ್ಭದಲ್ಲಿ ಬೇಲ್ಗೆ ಅಪ್ಲೈ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ. ಬೇಲ್ಗೆ ಅಪ್ಲೈ ಮಾಡಿದಂತಹ ಸಂದರ್ಭದಲ್ಲಿ SPP ಈ ಪಾಯಿಂಟನ್ನು ಮುಂದಿಡ್ತಾರೆ. ನೋಡಿ ಸ್ವಾಮಿಗಳೇ, ರಾಜಾತಿಥ್ಯ ಜೈಲಿನಲ್ಲಿ ಹಿಂಗೆ ವಿಡಿಯೋ ಕಾಲ್ ಎಲ್ಲ ಮಾಡ್ಕೊಂಡಿದ್ದಾರೆ, ಡಿಸ್ಕಸ್ ಮಾಡ್ತಿದ್ದಾರೆ, ರೌಡಿ ಶೀಟರ್ಗಳ ಜೊತೆ ಡಿಸ್ಕಸ್ ಮಾಡ್ತಿದ್ದಾರೆ, ಪ್ರಭಾವಿದಾನೆ ಈ ವ್ಯಕ್ತಿ. ಜೈಲೊಳಗೆ ಇದ್ಕೊಂಡೆ ಸಂಪರ್ಕ ಮಾಡ್ತಾನೆ ಯಾರ್ಯಾರಿಂದನೋ ಅಂತಂದ್ರೆ ಬೇಲ್ ಕೊಟ್ರೆ ಸಾಕ್ಷಿ ನಾಶ ಆಗುವಂತಹ ಸಾಧ್ಯತೆಗಳಿರುತ್ತವೆ, ಹೆದರಿಸಿ ಬೆದರಿಸುವಂತಹ ಸಾಧ್ಯತೆಗಳಿರುತ್ತೆ, ಈ ಪ್ರಕರಣ ಹಳ್ಳ ಹಿಡಿಯುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಜಾಮೀನು ಕೊಡಬಾರದು ಅನ್ನೋ ಪಾಯಿಂಟ್ ರೈಸ್ ಮಾಡ್ತಾರೆ. ನೋಡಿ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ಪ್ರಕರಣ ಇದೆಯಲ್ಲ, ಈ ಸಂಬಂಧ ಸಮಗ್ರ ವಿಚಾರಣೆಯನ್ನ ನಡೆಸಿ ವರದಿ ಕೊಡೋದಕ್ಕೆ ಸರ್ಕಾರ ಈಗಾಗಲೇ ಆದೇಶವನ್ನ ಹೊರಡಿಸಿದೆ. ಸಿಸಿಬಿ ಹೆಚ್ಚುವರಿ ಆಯುಕ್ತ ಡಾಕ್ಟರ್ ಚಂದ್ರಗುಪ್ತಾಗೆ ಆದೇಶವನ್ನ ಹೊರಡಿಸಲಾಗಿದೆ ಸರ್ಕಾರದಿಂದ. ಈ ವೈರಲ್ ಆಗಿದ್ದಂತಹ ಫೋಟೋ ಆಗಿರ್ಬೋದು, ಹಾಗೆ ವಿಡಿಯೋ ಕಾಲ್ ಸಂಬಂಧ ವೈರಲ್ ಆಗ್ತಿರುವಂತಹ ವಿಡಿಯೋ ಬಗ್ಗೆಯೂ ಕೂಡ ತನಿಖೆಯನ್ನ ಚುರುಕುಗೊಳಿಸಿ ಜೈಲಿನೊಳಗಡೆ ಮೊಬೈಲ್ ಬಳಕೆ, ಅಷ್ಟೇ ಎಲ್ಲ ಅಕ್ರಮ ಚಟುವಟಿಕೆಯ ಬಗ್ಗೆಯೂ ಕೂಡ ಸಮಗ್ರ ವಿಚಾರಣೆಯನ್ನ ಮಾಡಬೇಕು, ಇದರ ಬಗ್ಗೆ ಒಂದು ವರದಿಯನ್ನ ಕೊಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಕೂಡ ಆದೇಶವನ್ನ ಮಾಡಿದೆ. ನೋಡಿ, ಇದೇ ಫೋಟೋ, ಈ ಫೋಟೋ ಮತ್ತೆ ವಿಡಿಯೋ ಕಾಲ್ ಸಂಬಂಧ, ಮತ್ತೊಂದು ಬೇಕರಿ ರಘು ಜೊತೆಗಿನ ವೈರಲ್ ಫೋಟೋ ಸಂಬಂಧ ತನಿಖೆಯನ್ನ ಮಾಡಿ ವರದಿಯನ್ನ ಕೊಡಿ ಅಂತ ಹೇಳಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.